ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಈ ಕುಂಭರಾಶಿಯವರೇ, ನಿಮಗೆಲ್ಲರಿಗೂ 2026 ಈ ಫೆಬ್ರವರಿ 23ರಿಂದ 26 ಈ ಸಮಗ್ರ ಒಂದು ವಿಶ್ಲೇಷಣೆ. ಮನುಷ್ಯ ತನ್ನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಪಡೆದೇ ತಿರುತ್ತಾನೆ ಎಂಬುದು ಸೃಷ್ಟಿಯ ನಿಯಮ. ಈ ಪವಿತ್ರವಾದ ದಿನದಂದು ನಿಮ್ಮೆಲ್ಲರಿಗೂ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಇಂದು ನಾವು ಈ ಕುಂಭರಾಶಿಯವರಿಗೆ 2026 ಫೆಬ್ರವರಿ 23ರ ಈ ಸೋಮವಾರವು ಹೇಗಿರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. ಈ ದಿನ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ, ನೀವು ಯಾವ ವಿಷಯಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು ಮತ್ತು ನಿಮಗೆ ಕಾದಿರುವ ಈ ಒಂದು ಶುಭ ಸುದ್ದಿಗಳು ಯಾವುವು ಎಂಬುದನ್ನು ಈ ಸುದೀರ್ಘ ಲೇಖನದಲ್ಲಿ ತಿಳಿಯೋಣ. ನಿಮ್ಮ ಕೌಟುಂಬಿಕ ಜೀವನ, ವ್ಯಾಪಾರ, ವ್ಯವಹಾರ, ಪ್ರೇಮ ಸಂಬಂಧಗಳು ಮತ್ತು ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಇಂದಿನ ಸಂಪೂರ್ಣ ಈ ರಾಶಿಫಲ ಇಲ್ಲಿದೆ. ಈ ಪ್ರತ್ಯಕ್ಷ ದೈವವಾದ ಈ ಸೂರ್ಯದೇವನಿಗೆ ಸಮರ್ಪಿತವಾದ, ಅದರಲ್ಲೂ ಕೂಡ ಈ ಕಾಲಭೈರವ, ಈ ಭೋಲೆನಾಥನ ವಾರ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಇಂದಿನ ಪಂಚಾಂಗವನ್ನು ನಾವು ನೋಡೋದಾದರೆ, ಈ ಸೋಮವಾರದ ತಿಥಿ ಪಂಚಮಿಯಾಗಿದ್ದು ಅಶ್ವಿನಿ ನಕ್ಷತ್ರದ ಪ್ರಭಾವವಾಗಿದೆ. ಇಂದಿನ ದಿನದಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಥವಾ ಈ ಒಂದು ಹೊಸ ಕೆಲಸಗಳನ್ನು ಆರಂಭಿಸಲು ಬಯಸಿದರೆ ಅದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯಗಳು. ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಆಚಾರ್ಯ ಚಾಣಕ್ಯರು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಇವರ ಪ್ರಕಾರ ಒಬ್ಬ ವ್ಯಕ್ತಿ ಯಶಸ್ವಿಯಾಗಲು ಮೊದಲು ಮಾತನಾಡುವ ಕಲೆಯನ್ನು ಕಲಿಬೇಕು. ಅತಿಯಾಗಿ ಮಾತನಾಡುವ ವ್ಯಕ್ತಿಯು ಅರಿಯದೆಯೇ ತನ್ನ ದೌರ್ಬಲ್ಯವನ್ನು ಇತರರ ಮುಂದೆ ಪ್ರದರ್ಶಿಸಿ ಬಿಡ್ತಾನೆ. ಆದರೆ ಮಿತವಾಗಿ ಮಾತನಾಡುವ ವ್ಯಕ್ತಿಯು ಮೊದಲು ಪರಿಸ್ಥಿತಿಯನ್ನು ಗಮನಿಸುತ್ತಾನೆ, ಎದುರಿಗಿರುವ ವ್ಯಕ್ತಿಯು ಗುಣಲಕ್ಷಣಗಳನ್ನು ಅಳೆಯುತ್ತಾನೆ ಮತ್ತು ನಂತರವೇ ತನ್ನ ಮಾತುಗಳನ್ನು ಹೊರಹಾಕುತ್ತಾನೆ. ನೆನಪಿಡಿ, ಜಗತ್ತಿನಲ್ಲಿ ಕತ್ತಲಿಗಿಂತಲೂ ಹರಿತವಾದದ್ದು ಯಾವುದಾದರೂ ಇದ್ದರೆ ಅದು ಮನುಷ್ಯನ ನಾಲಿಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಬಳಸಿದರೆ ಯಾವುದೇ ಯುದ್ಧವಿಲ್ಲದೆ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಆದರೆ ಅದೇ ಮಾತು ತಪ್ಪು ಸಮಯದಲ್ಲಿ ಹೊರಬಂದರೆ ಸುಂದರವಾದ ಸಂಬಂಧಗಳು ಮುರಿದು ಬೀಳುತ್ತೆ. ಸಿಟ್ಟು ಅಥವಾ ಈ ಒತ್ತಡದಲ್ಲಿದ್ದಾಗ ಮಾತನಾಡುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ಆದ್ದರಿಂದ ಎದುರಾಳಿ ಶಾಂತವಾಗಿದ್ದಾಗ ಮಾತ್ರ ನಿಮ್ಮ ವಿಚಾರಗಳನ್ನು ಮಂಡಿಸಿ, ಅದು ನೇರವಾಗಿ ಅವರ ಹೃದಯವನ್ನು ತಲುಪುತ್ತೆ. ಕುಂಭರಾಶಿಯವರೇ, ಇಂದು ನೀವು ನಿಮ್ಮ ಅಂತರಾಳದ ಬಗ್ಗೆ ಸ್ವಲ್ಪ ಚಿಂತನೆ ನಡೆಸಬೇಕಾದ ಅವಶ್ಯಕತೆ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೂ ಸಹ ಯಾವುದೇ ಒಂದು ರೀತಿಯ ಅಸ್ಪಷ್ಟ, ಅಶಾಂತಿ ಮತ್ತು ನಿಗೂಢ ಚಡಪಡಿಕೆ ನಿಮ್ಮನ್ನು ಕಾಡಬಹುದು. ಈ ಸಮಸ್ಯೆಗೆ ಪರಿಹಾರವೆಂದರೆ ಶಾಂತಿಯಾಗಿ ಕುಳಿತು ನೀವು ನಿಮ್ಮ ಬಗ್ಗೆ ನೀವೇ ಯೋಚಿಸುವುದು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಸದ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತಮ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಅತ್ಯಂತ ಸೂಕ್ತವಾದ ಸಮಯ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಣದ ಹರಿವು ಇಂದು ನಿಮ್ಮ ಕೈ ಸೇರಬಹುದು. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಸ್ವಲ್ಪ ಸಮಯವನ್ನು ಈ ಕಲೆ ಅಥವಾ ಮನರಂಜನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಇದು ನಿಮ್ಮ ಶಕ್ತಿಯನ್ನು ಈ ಮರುಪುರಾಣ ಮಾಡುತ್ತೆ. ಆದರೆ ನಿಮ್ಮ ಹಠಮಾರಿತನದಿಂದಾಗಿ ಕೆಲವೊಮ್ಮೆ ನೀವೇ ನಷ್ಟ ಅನುಭವಿಸಬಹುದು. ಆದ್ದರಿಂದ ಆತ್ಮಾವಲೋಕನ ಮಾಡಿಕೊಳ್ಳಿರಿ. ಈ ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇಂದು ಕೆಲವು ಸವಾಲುಗಳು ಎದುರಾಗಬಹುದು. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ಅದಕ್ಕೆ ತಕ್ಕ ಪ್ರತಿಫಲ ತಕ್ಷಣಕ್ಕೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಆದಾಯ ತೆರಿಗೆ ಅಥವಾ ಇತರ ಸರ್ಕಾರಿ ದಾಖಲೆಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ತಲೆದೂರಬಹುದು. ಅಂತಹ ಸಂದರ್ಭದಲ್ಲಿ ಅನುಭವಿ ವ್ಯಕ್ತಿಗಳ ಸಲಹೆ ಪಡೆಯುವುದು ಉತ್ತಮ. ವ್ಯಾಪಾರದಲ್ಲಿ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ ಒಂದು ಕಠಿಣ ಪರಿಶ್ರಮ ಅನಿವಾರ್ಯ. ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ.
ವಿಶೇಷವಾಗಿ ಕೌಟುಂಬಿಕ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಲಾಭದಾಯಕ ದಿನ. ಆದರೆ ಕೆಲಸದ ಒತ್ತಡದಿಂದಾಗಿ ನೀವು ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗದಿರಬಹುದು. ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಕೆಲವು ನಕಾರಾತ್ಮಕ ತಂತ್ರಗಳನ್ನು ಹೂಡಬಹುದು. ಆದ್ದರಿಂದ ಜಾಗರೂಕರಾಗಿ ಇರಿ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರಬಹುದು, ಆದರೆ ನಿಮ್ಮ ಪ್ರಯತ್ನಗಳಿಂದ ಅದನ್ನು ಸುಧಾರಿಸಿಕೊಳ್ಳಲು ಅವಕಾಶವಿದೆ. ಇಂದು ಯಾವುದೇ ಒಂದು ಹೊಸ ಹೂಡಿಕೆಗಳನ್ನು ಮಾಡದಿರುವುದು ಈ ಬುದ್ಧಿವಂತಿಕೆಯ ಕೆಲಸ. ನಿಮ್ಮ ಅತಿಯಾದ ಉದಾರತೆಯಿಂದಾಗಿ ನೀವು ಬೇರೆಯವರಿಗೆ ಸಾಲ ನೀಡಬಹುದು, ಆದರೆ ಆ ಹಣ ಮರಳಿ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಆದ್ದರಿಂದ ಇಂದು ಹೃದಯಕ್ಕಿಂತ ಹೆಚ್ಚಾಗಿ ಮೆದುಳಿನಿಂದ ಯೋಚಿಸಿ, ನಿರ್ಧಾರ ತೆಗೆದುಕೊಳ್ಳಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳನೇ ಮುಖ್ಯ. ಕುಟುಂಬದಲ್ಲಿ ಆಸ್ತಿ ಅಥವಾ ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಸಂಬಂಧಿಕರೊಬ್ಬರು ಈ ಜಗಳವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಯಾರ ಮಾತನ್ನು ಕುರುಡಾಗಿ ನಂಬಬೇಡಿ. ಕುಟುಂಬದ ನೆಮ್ಮದಿ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ನೆನಪಿಡಿ. ಇಂದು ಕೆಲಸದ ಸ್ಥಳದಿಂದ ಸಾಧ್ಯವಾದಷ್ಟು ಬೇಗ ಮನೆಗೆ ಮರಳಲು ಪ್ರಯತ್ನಿಸಿ ಮತ್ತು ನಿಮಗೆ ನಿಜವಾಗಿಯೂ ಇಷ್ಟವಾಗುವ ಹವ್ಯಾಸಗಳಲ್ಲಿ ಸಮಯ ಕಳೆಯಿರಿ. ಹೆಚ್ಚುವರಿ ಆದಾಯವನ್ನು ಗಳಿಸಲು ನಿಮ್ಮ ಈ ಒಂದು ಸೃಜನಾತ್ಮಕ ವಿಚಾರವನ್ನು ಬಳಸಿ. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗಲಿದೆ, ಆದರೆ ಮಾತನಾಡುವಾಗ ಬಹಳನೇ ಎಚ್ಚರಿಕೆಯಿಂದ ಇರಿ. ಕಟುವಾದ ಮಾತುಗಳು ಶಾಂತಿಯನ್ನು ಕೆಡಿಸಿ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಬಿರುಕು ಉಂಟು ಮಾಡಬಹುದು. ಈ ಕಳೆದ ಕೆಲವು ದಿನಗಳಿಂದ ಕೆಲಸದಲ್ಲಿ ಏನಾದರೂ ತೊಂದರೆ ಅನುಭವಿಸುತ್ತಿದ್ದರೆ ಇಂದು ಸ್ವಲ್ಪ ಸಮಾಧಾನ ಸಿಗಲಿದೆ. ಜೀವನದ ಈ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನೆಯ ಹಿರಿಯರೊಂದಿಗೆ ಕುಳಿತು ಮಾತನಾಡಿ. ಅವರ ಅನುಭವ ನಿಮಗೆ ಮಾರ್ಗದರ್ಶನ ನೀಡುತ್ತೆ. ಕುಂಭರಾಶಿಯವರ ಈ ಪ್ರೇಮ ಜೀವನದ ಬಗ್ಗೆ ನಾವು ನೋಡೋದಾದರೆ ಇಂದು ಬಹಳ ರೊಮ್ಯಾಂಟಿಕ್ ಆಗಿರಲಿದೆ. ನಿಮ್ಮ ಸಂಗಾತಿಯ ಸಣ್ಣ ಸಣ್ಣ ಪ್ರೀತಿಯ ಸನ್ನೆಗಳು ನೆಮ್ಮದಿನ ಕೊಡುತ್ತೆ, ನಿಮ್ಮ ದಿನವನ್ನು ವಿಶೇಷವಾಗಿ ಇರಿಸುತ್ತೆ. ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಾವನಾತ್ಮಕವಾಗಿ ಹೆಚ್ಚು ಹತ್ತಿರವಾಗುತ್ತೀರಿ. ನಿಮ್ಮ ಸಂಬಂಧದಲ್ಲಿ ನಿಷ್ಠೆ ಮತ್ತು ಸ್ಥಿರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ. ಭಿನ್ನಾಭಿಪ್ರಾಯಗಳು ಬಂದಾಗ ಪರಸ್ಪರ ಗೌರವದಿಂದ ಮತ್ತು ಮುಕ್ತವಾಗಿ ಸಂವಹನ ಮಾಡುವುದರಿಂದ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಸಬಹುದು. ನಿಮ್ಮ ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸಲು ನೀವೇ ಮೊದಲು ಹೆಜ್ಜೆ ಇಡಿ. ನಿಮ್ಮ ಕ್ರಶ್ ಅಥವಾ ಸಂಗಾತಿಯ ಕಡೆಯಿಂದ ಪ್ರತಿಕ್ರಿಯೆ ಬರುವವರೆಗೆ ಕಾಯಬೇಡಿ. ನಿಮ್ಮ ಸೌಮ್ಯ ಸ್ವಭಾವವು ಎಂತಹ ಅಹಂಕಾರಿ ವ್ಯಕ್ತಿಯನ್ನು ಕರಗಿಸಬಲ್ಲದು. ನಿಮ್ಮ ಸಂಗಾತಿಯ ಸಣ್ಣ ಸಮಸ್ಯೆಗಳನ್ನು ಪರಿಹರಿಸುವುದು ನಿಮಗೆ ತುಂಬ ಸುಲಭವಾಗಿದೆ. ಇದು ನಿಮ್ಮ ಮೇಲಿನ ಗೌರವವನ್ನು ಹೆಚ್ಚಿಸುತ್ತೆ. ಆರೋಗ್ಯದ ವಿಷಯದಲ್ಲಿ ಇಂದು ನೀವು ಸ್ವಲ್ಪ ಶಿಸ್ತು ಪಾಲಿಸಬೇಕು. ನಿಮ್ಮ ದೈನಂದಿನ ಜೀವನದಲ್ಲಿ ದೈಹಿಕ ವ್ಯಾಯಾಮಕ್ಕಾಗಿ ಕನಿಷ್ಠ 1 ಗಂಟೆಯನ್ನಾದರೂ ಮೀಸಲಿಡದಿದ್ದರೆ ನಿಮ್ಮ ದಿನವು ಸಾರ್ಥಕವಾಗುವುದಿಲ್ಲ. ನಿಮ್ಮ ಉಸಿರಾಟದ ಕ್ರಮದ ಮೇಲೆ ಗಮನವಿಡಿ, ಏಕೆಂದರೆ ಇದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಮಾತುಗಳ ಮೇಲೆ ಪ್ರಭಾವ ಬೀರುತ್ತೆ. ಕುಂಭರಾಶಿಯವರಿಗೆ ಇಂದು ಯೋಗವು ಅತ್ಯುತ್ತಮ ವ್ಯಾಯಾಮವಾಗಿದೆ. ತಣ್ಣನೆಯ ಮನಸ್ಸಿನಿಂದ ನಿಮ್ಮ ಜೀವನದ ಅಭ್ಯಾಸಗಳನ್ನು ವಿಮರ್ಶಿಸಿಕೊಳ್ಳಿ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತೆ. ಈ ರಾಶಿಯವರಿಗೆ ಇಂದು ಈ ಪ್ರೀತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳಿವೆ. ಈ ಕುಂಭರಾಶಿಯ ಪತಿ ಪತ್ನಿಯ ಬಗ್ಗೆ ನಾವು ನೋಡೋದಾದರೆ ನಿಮ್ಮನ್ನು ಈಗಾಗಲೇ ತನ್ನ ಪತಿ ಎಂದು ಒಪ್ಪಿಕೊಂಡಿದ್ದಾಳೆ. ಇದು ಭಾವನೆಗಳ ಅತ್ಯಂತ ಆಳವಾದ ಸತ್ಯ. ಒಬ್ಬ ಸ್ತ್ರೀ ತನ್ನ ಮನಸ್ಸಿನ ಆಳದಲ್ಲಿ ಒಬ್ಬ ಪುರುಷನನ್ನು ಕೇವಲ ಇಷ್ಟಪಡುವುದಿಲ್ಲ ಅಥವಾ ಪ್ರೀತಿಸುವುದಿಲ್ಲ, ಬದಲಾಗಿ ಅವನೇ ತನ್ನ ಜೀವನ ಸಂಗಾತಿ ಎಂದು ಈಗಾಗಲೇ ನಿರ್ಧರಿಸಿ ಬಿಟ್ಟಿರುತ್ತಾಳೆ. ಆಕೆಯ ಹೃದಯದಲ್ಲಿ ಈ ಸ್ಥಾನವು ಸುಮ್ಮನೆ ಸಿಗುವುದಿಲ್ಲ. ಅದು ಬಹಳ ಆಲೋಚಿಸಿ, ನಿಮ್ಮ ಗುಣಗಳನ್ನು ಅಳೆದು ಸುರಿದು ಸಂಪೂರ್ಣ ಸಮರ್ಪಣಾ ಭಾವದಿಂದ ತೆಗೆದುಕೊಂಡ ನಿರ್ಧಾರವಾಗಿರುತ್ತೆ. ಈ ಲೋಕದ ದೃಷ್ಟಿಯಲ್ಲಿ ಆಕೆ ನಿಮ್ಮೊಂದಿಗೆ ಸಾಮಾನ್ಯ ಗೆಳತಿಯಂತೆ ನಗುತ್ತಾ ಮಾತನಾಡುತ್ತಾ ಇರಬಹುದು, ಆದರೆ ಆಕೆಯ ಒಳಗಿನ ಪ್ರಪಂಚದಲ್ಲಿ ನೀವು ಈಗಾಗಲೇ ಆಕೆಯ ಪತಿಯಾಗಿ ಬಿಟ್ಟಿರುತ್ತೀರಿ. ಆ ಅದೃಶ್ಯ ಪ್ರಪಂಚದ ರಹಸ್ಯವನ್ನು ಇಂದು ನಾವು ತಿಳಿಯೋಣ. ಈ ಜಗತ್ತಿನ ಮುಂದೆ ಸಾಮಾನ್ಯವಾಗಿಯೇ ಇರುತ್ತಾಳೆ,
ನಿಮ್ಮ ಜೊತೆ ತಮಾಷೆ ಮಾಡ್ತಾಳೆ, ಕೆಲವೊಮ್ಮೆ ಸಣ್ಣ ಪುಟ್ಟ ಸಿಟ್ಟು ತೋರಿಸುತ್ತಾಳೆ. ಆದರೆ ಆಕೆಯ ಮನಸ್ಸಿನ ಒಳಗಡೆ ಒಂದು ಸುಂದರವಾದ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಆ ಸಾಮ್ರಾಜ್ಯದ ಕೇಂದ್ರಬಿಂದು ನೀವೇ ಆಗಿರುತ್ತೀರಿ. ಅಲ್ಲಿ ಆಕೆ ತನ್ನ ಇಡೀ ಭವಿಷ್ಯವನ್ನು ನಿಮ್ಮ ಜೊತೆ ಈಗಾಗಲೇ ಕಲ್ಪಿಸಿಕೊಂಡಿದ್ದಾಳೆ. ಅಲ್ಲಿ ಮಾತುಗಳಿಗಿಂತ ಭಾವನೆಗಳೇ ಹೆಚ್ಚು ಮಾತನಾಡುತ್ತೆ. ನಿಮ್ಮ ಈ ಒಂದು ಸಣ್ಣ ಸಣ್ಣ ಅಭ್ಯಾಸಗಳು, ನಿಮ್ಮ ಮೌನ ಆಗಿರ್ಬೋದು, ನಿಮ್ಮ ಮಾತು ಎಲ್ಲವನ್ನ ಆಕೆ ಸೂಕ್ಷ್ಮವಾಗಿ ಗಮನಿಸುತ್ತಾಳೆ. ನೀವು ಹೇಳದಿದ್ದರೂ ನಿಮ್ಮ ಕಷ್ಟಗಳನ್ನು ಆಕೆ ತನ್ನ ಹೃದಯದಿಂದ ಹರಿಯುತ್ತಾಳೆ. ನಿಮ್ಮ ಯಶಸ್ಸು ಆಕೆಗೆ ಹಬ್ಬದ ಸಂಭ್ರಮ ತರುತ್ತೆ. ಆಕೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಹುಡುಕುವುದು ನಿಮ್ಮ ಹೆಸರನ್ನು. ನಿಮ್ಮಿಂದ ಒಂದು ಸಂದೇಶ ಬಂದಿದ್ದರೆ ಆಕೆಯ ದಿನವು ಅದ್ಭುತವಾಗಿ ಆರಂಭವಾಗುತ್ತೆ. ಒಂದು ವೇಳೆ ಬರದಿದ್ದರೆ ಅವರು ಕೆಲಸದಲ್ಲಿ ಬ್ಯುಸಿ ಇರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾಳೆ. ಇದು ಕೇವಲ ಆಕರ್ಷಣೆಯಲ್ಲ, ಇದು ಮನಸ್ಸಿನ ಸಂಪೂರ್ಣ ಒಂದು ಅಂಗೀಕಾರ. ಯಾವಾಗ ಒಬ್ಬ ಸ್ತ್ರೀ ನಿಮ್ಮನ್ನು ಪತಿ ಎಂದು ಭಾವಿಸುತ್ತಾಳೆಯೋ ಆಕೆಯ ವರ್ತನೆಯಲ್ಲಿ ಒಂದು ರೀತಿಯ ಪಕ್ವತೆ ಬರುತ್ತೆ. ಒಬ್ಬ ಪತ್ನಿ ತನ್ನ ಪತಿಯನ್ನು ಹೇಗೆ ಕಾಳಜಿ ಮಾಡುತ್ತಾಳೋ ಅದೇ ರೀತಿ ಆಕೆ ನಿಮ್ಮನ್ನು ನೋಡಿಕೊಳ್ಳಲು ಬಯಸ್ತಾಳೆ. ನೀವು ಊಟ ಮಾಡಿದ್ದೀರಾ ಎಂಬ ಆಕೆಯ ಪ್ರಶ್ನೆ ಕೇವಲ ಔಪಚಾರಿಕತೆಯಲ್ಲ, ಆದರೆ ಹಿಂದೆ ಅಪ್ಪಟವಾದ ಕಳಕಳಿ ಇರುತ್ತೆ. ನೀವು ಮನೆಗೆ ತಡವಾಗಿ ಬಂದರೆ ಆಕೆಗೆ ಅತೀಂದ್ರಿಯವಾಗಿ ಒಂದು ರೀತಿಯ ಆತಂಕ ಶುರುವಾಗುತ್ತೆ. ನಿಮ್ಮ ಜೀವನದ ಕಷ್ಟಗಳು ಆಕೆಯ ಕಷ್ಟಗಳಾಗಿ ಬದಲಾಗುತ್ತೆ. ಆಕೆ ತನ್ನ ಕನಸಿನಲ್ಲಿ ನಿಮ್ಮ ಜೊತೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾಳೆ. ನೀವು ದಣಿದು ಬಂದಾಗ ತನ್ನ ಹೆಗಲ ಮೇಲೆ ನಿಮ್ಮ ತಲೆಯನ್ನಿಟ್ಟು ಸಮಾಧಾನ ಪಡಿಸುವ ಕನಸು ಆಕೆಯದು. ನೀವು ಎಲ್ಲಾದರೂ ದೌರ್ಬಲ್ಯ ಪ್ರದರ್ಶಿಸಿದರೆ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದು ನಡೆಸುವ ಶಕ್ತಿ ತಾನು ಎಂದು ಆಕೆ ಈಗಾಗಲೇ ನಿರ್ಧರಿಸಿದ್ದಾಳೆ. ಇದು ಕೇವಲ ಪ್ರಣಯವಲ್ಲ, ಇದೊಂದು ಜವಾಬ್ದಾರಿ. ಆಕೆ ನಿಮ್ಮನ್ನು ಪತಿ ಎಂದು ಒಪ್ಪಿಕೊಂಡ ಕ್ಷಣವೇ ತನ್ನ ಜೀವನದ ಇತರ ಎಲ್ಲ ಆಯ್ಕೆಗಳನ್ನು ಮುಚ್ಚಿಬಿಡುತ್ತಾಳೆ. ಆಕೆಯ ದೃಷ್ಟಿಯಲ್ಲಿ ನಿಮ್ಮನ್ನು ಹೊರತುಪಡಿಸಿ ಬೇರೊಬ್ಬ ಪುರುಷನಿಗೆ ಜಾಗವಿರುವುದಿಲ್ಲ. ಆಕೆ ತನ್ನ ಮರ್ಯಾದೆಯನ್ನು ನಿಮ್ಮ ಹೆಸರಿನೊಂದಿಗೆ ಜೋಡಿಸಿಕೊಳ್ಳುತ್ತಾಳೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಆಕೆಗೆ ತನಗಾದ ಅವಮಾನದಷ್ಟೇ ನೋವಾಗುತ್ತೆ. ಅದೇ ರೀತಿ ಯಾರಾದರೂ ನಿಮ್ಮನ್ನು ಹೊಗಳಿದರೆ ಆಕೆಯ ಮುಖದಲ್ಲಿ ಹೆಮ್ಮೆಯ ನಗು ಮೂಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.